ಬೆಂಗಳೂರು ಏರ್ಪೋರ್ಟ್ ಹತ್ರ ಈ ತೋಟ ಇದೆ. ಹಾ. ಈ ತೋಟ ಯಾವಾಗ ತಗೊಂಡಿತ್ತು? ಸುಮಾರು 35-40 ವರ್ಷ ಹಿಂದೆ, 35 ವರ್ಷ ಹಿಂದೆ, 30 ವರ್ಷ. ಇದು ಅವಾಗ ಒಂದು ಈ ರಾಜನಗುಂಟೆ ಅಂತ ರೋಡ್ ಇತ್ತಿಲ್ಲಿ, ಸನ್ ರೋಡು. ನಂದು ಹಳೇದು ತೋಟ ಇಲ್ಲಿ ಹಿಂದೆ ಇದೆ, ಹಾರೋಳಿ ಹತ್ರ. ಅಲ್ಲಿ ನೀವು ಬಂದಿದ್ದೀರ ಅನ್ಸುತ್ತೆ. ಆರೋಳಿಗೆ ಬಂದಿಲ್ಲ. ಹಾ, ಇಲ್ಲಿ ಯಾರೋ ಇದೊಂದು 3.5 ಎಕರೆ ಇದೆ ಅಂತ ಹೇಳಿದ್ರು. ಬಂದು ನೋಡಿದೆ, ಚೆನ್ನಾಗಿದೆ ಅಂತ ತಗೊಂಡ್ಬಿಟ್ಟೆ. ಅವಾಗ ಎಷ್ಟು ಎಕರೆ? 3.5 ಎಕರೆ. ಎಷ್ಟು ತಗೊಂಡ್ರಿ ಅವಾಗ? ಅವಾಗ ಕಡಿಮೆ ಏನು ಒಂದು 20,000 ಎಕರೆ. ನಾನು 40 ವರ್ಷದಿಂದ ತಗೊಂಡ ಜಾಗ. 35 ವರ್ಷ ಇರ್ಬೋದು ಹೆಚ್ಚು ಕಮ್ಮಿ. 3.5 ಎಕರೆ ಅಂತ ಅಂದ್ರೆ ಹತ್ರ 70,000 ತಗೊಂಡಿದ್ದು. 70-80 ಸಾವಿರ. ಇದು ವ್ಯಾಲ್ಯೂ ಎಷ್ಟು? ಅಯ್ಯೋ ಗೊತ್ತಿಲ್ಲ ಸರ್, ನಮ್ಗೆ ಏನ್ ಮಾರೋಲ್ಲ, ನಾವು ಮಾರಲ್ವಲ್ಲ. ಏನೋ ಇದೆ, ಮೆಟ್ರೋಲ ಬರ್ತಾ ಇದೆ, ಬ್ರಿಡ್ಜ್ ಕಟ್ತಾ ಇದ್ದಾರೆ, ಸೊ ಚೆನ್ನಾಗಿದೆ. ಮುನಿಯತ್ನವ್ರದ್ದು ಇಲ್ಲೇ ಪಕ್ಕದಲ್ಲಿದೆ. ಹೌದು. ಏನೇನಿದೆ ಇಲ್ಲಿ? ಇಲ್ಲಿ ನಮಗೆ ಆರ್ಗಾನಿಕ್ ವೆಜಿಟೇಬಲ್ಸು, ಆಮೇಲೆ ಮೇಕೆ ಇದೆ ಒಂದು, ಮೈಲಾರಿ ಅಂತ. ಮೈಲಾರಿ ಬಂಗಾರದ ಪಂಜರದಲ್ಲಿ ಅದು ಅಣ್ಣವರು ಸಾಕಿದ್ರಲ್ಲ ಮೈಲಾರಿ, ಆ ತರ ಒಂದು ನಾನು ಸಾಕ್ಬೇಕಂತ ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ದೆ. ಅದು ಒಂದು 25 ಇದ್ದು ಮೇಕೆ. ಇವನು ನನಗೆ ತುಂಬಾ ಪೆಟ್ಟಾಗ್ಬಿಟ್ಟ ಅಷ್ಟು ಜನರಲ್ಲಿ. ಈಗ ಇನ್ನೂರೆಲ್ಲ ಬಾಡಿಗೆ ಕೊಟ್ಟ ಮೇಲೆ ಇವನ್ನ ಒಬ್ಬನ ಇಟ್ಕೊಂಡು ಎಲ್ಲ ಕೊಟ್ಬಿಟ್ಟೆ, ಮೈಲಾರಿ ಅಂತ. ಇವನು ನಮ್ಗೆ ಮಗ ಇದ್ದಂಗೆ. ಬೆಳಗ್ಗೆ ಇದ್ರೆ ಅವನು ಮೈಲಾರಿ ಅಂತ ಕರೆಯೋದು ಅವನ್ನ. ಮೈಲಾರಿ, ಹೇಯ್ ಮಗನೇ, ಏನಾ ಮಗನೇ ಮೈಲಾರಿ. ಇದು ನಮ್ಗೆ ಸಿಟಿನೂ ಅಲ್ಲ, ಕಾಡು ಅಲ್ಲ, ಹಂಗಿದು. ಆಮೇಲೆ ಇಲ್ಲಿ ನಾನೊಂದು ಪಿಕ್ಚರ್ ಮಾಡಿದ್ದೆ, ರಾಂಬೋ ರಾಜ ರಿವಾಲ್ವರ್ ರಾಣಿ ಅಂತ. ಐ ಟಿ ರಘು, ಮಾಣಿಕ್ ಚಂದ್ರ ಪ್ರೊಡ್ಯೂಸರು. ಇಲ್ಲೊಂದು ಅವನು ಗಂಡು ಹುಡುಗ ಮೈಲಾರಿ ಅಂತ. ಲೈ ಕಲ ಬಾಯ್ಲಿ ಮೈಲಾರಿ. ಸೊ ಅವನ್ ಮೈಲಾರಿ. ಇವರು ಇಬ್ರು ಒಳಗಡೆ ಇದ್ದಾರೆ ನಾಯಿಗಳು. ರಾಂಬೋ ರಾಜ ಅಂತ ಅವನಿಗೆ, ರಾಣಿಗೆ ರಿವಾಲ್ವರ್ ರಾಣಿ ಅಂತ ಹೆಸರಿಟ್ಟಿದೀವಿ. ನನ್ ಪಿಕ್ಚರ್ ಮಾಡಿದ್ನಲ್ಲ, ರಾಂಬೋ ರಾಜ ರಿವಾಲ್ವರ್ ರಾಣಿ ಅಂತ. ಬಾಯ್ ಬಾ ಮಗನೇ. ಏನ್ ಈ ಕತೆ? ಬಾ. ಇವನು ಒಂಥರ ಅವನ ಮಗ ನಮ್ಮ ಮನೆ ದೇವ್ರ ತರ. ಬೆಳಗ್ಗೆ ಅವನ್ನೇ ಮೊದಲು ಕರೆಯೋದು, ಅವನ್ ಗಲಾಟೆ. ನಾಯಿ ಆಮೇಲೆ ತರಿಸ್ತೀನಿ ಅಲ್ಲಿಗೆ. ಮನೆ ಚಿಕ್ಕದೇ ಮನೆ ಇದು. 40x36 ಅನ್ನು ಮಾಡಿದ್ವಿ. ಇದು ನನ್ನ ಫಸ್ಟ್ ಗಾಡಿ, ಫಿಯೇಟ್. ಇಲ್ಲಿದೆ ಒಳಗಡೆ. ಆ ಥರ ಇದು ಮರ್ಸಿಡಿಸ್ ಇದೆ, ಎಲ್ಲ ಇದೆ. ಬಟ್ ಆ ಗಾಡಿಗೆ ಹೋಗೋ ಮಜಾ ಬೇರೆ ಯಾವ್ದ್ರಲ್ಲೂ ಬರಲ್ಲ. ಬನ್ನಿ ನೋಡಿ, ಇದಿದೆ ಗಾಡಿ. ಇದರಲ್ಲೇ ಮಡ್ರಾಸಿಂದ ಬಂದೆ. ಹಾ. ಸೊ ಇದು ನನ್ನ ಫಸ್ಟ್ ಡಾರ್ಲಿಂಗ್. 85ನೇ ಮಾಡಲ್ ಇದು. 85 ಮಾಡಲು ಪದ್ಮಿನಿ, ಪ್ರೀಮಿಯಂ ಪದ್ಮಿನಿ. ಇದು ರನ್ನಿಂಗ್. ಮೊನ್ನೆ 2 ಲಕ್ಷ ಖರ್ಚು ಮಾಡಿ ರೆಡಿ ಮಾಡಿದೀನಿ. ಅಲಾ ವೀಲು, AC ಎಲ್ಲ ಹಾಕ್ಸಿದೀನಿ. ಚೆನ್ನಾಗಿದೆ. ಇಲ್ಲ ಬರ್ತೀನಿ, ಈಗ ಹಾಕಿಸ್ತೆ ನಾನು. ಅದಕ್ಕೆ ಎಕ್ಸ್ಟ್ರಾ 40 ಸಾವಿರ ಖರ್ಚು ಮಾಡಿ ಹಾಕಿಸ್ತೆ. ಆಮೇಲೆ ಇದು ಅಂಬರೀಷನವ್ರ ಕಾರ್ನೇ ತಗೊಳಕಿದ್ದೀನ. ಈ ಕಾರ್ ತಗೊಳಗೆ ಅಂಬರೀಷನವರ ಕಾರಣ. ಅದು ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ, ಚಾಮುಂಡೇಶ್ವರಿ ಸ್ಟೇಜ್ ಶುಡ್ಡೆ ಹೋಗಿದ್ದೆ. ಅಲ್ಲಿ ನನಗೆ ಡಬ್ಬಿಂಗ್ ಇತ್ತು. ಅವಂತ ಹೆರಾಲ್ಡ್ ಕಾರ್ ಇತ್ತು, ಹೆರಾಲ್ಡ್. ಅದು ಆ ಕಾಂಪೌಂಡ್ ರೋಡ್ ಹೋದ ತಕ್ಷಣ ಒಂಥರ ರಿಪೇರ್ ಆಗ್ಬಿಡ್ತು. ಅದು ಆಕ್ಸಲ್ ಕಟ್ ಆಗೋಯ್ತು ಕೆಳಗಡೆ. ಅದು ತಗೊಂಡಾಗ ಅಲ್ಲೇ ಒಂದ್ ಜಾಗದಲ್ಲಿ ನಿಲ್ಲಿಸ್ದೆ. ಆ ಜಾಗ ಬಂದ್ಬಿಟ್ಟು ಅಂಬರೀಷನವರು ಅಲ್ಲಿ ಕಾರ್ ಪಾರ್ಕ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ನಿಲ್ಲಿಸ್ಬಿಟ್ಟು ಒಬ್ಬ ಸುಂದರ ಅಂತ ಒಬ್ಬ ಮೆಕ್ಯಾನಿಕ್ ಕರ್ಸಿ ರೆಡಿ ಮಾಡಪ್ಪ ಅಂತ ಹೇಳಿದೆ. ಅವ್ನು ರೆಡಿ ಮಾಡ್ತಾ ಇದ್ದ. ನಾನು ಡಬ್ಬಿಂಗ್ ಹೋದೆ. ಅಂಬರೀಷನ ಬಂದವ್ರೆ ಅವ್ರ ಡಬ್ಬಿಂಗ್ಗೆ. ಯಾವ್ದು ಡಬ್ಬ ಗಾಡಿ ಅಂದ್ರು, ಚರಣರಾಜ್ ಅವರು. ಎಲ್ಲಿದ್ದಾನ ಅವನು, ಕರಿ ಅವನಂದ್ರು. ಕರೆದವಾಗ ಭಾರ್ಗವ ಅವ್ರದ್ದು ಡಬ್ಬಿಂಗ್ ಮಾಡ್ತಾ ಇದ್ದೆ. ಗೊತ್ತಿಲ್ಲ, ನಾನು ಭಾರ್ಗವ ಆರ್ತಿ ಅವರೆಲ್ಲ ಮಾಡಿದ್ವಿಲ್ಲ ಅದು. ಅವಾಗ ಬಂದೆ. ಅಣ್ಣ ಏನಣ್ಣ ಅಂದೆ. ಏನ ನೀನೊಬ್ಬ ಕಲಾವಿದ, ಇಂಥ ಡಬ್ಬ ಗಾಡಿ ಇಟ್ಕೊಂಡಿದ್ಯಾ, ತೆಗೆದು ಬಿಸಾಕ ಆಚೆ ಅಂದ್ರು. ಅಲ್ಲ ನನಗೆ ಬೇರೆ ಗಾಡಿ ಇಲ್ಲ, ಬೇರೆ ಗಾಡಿ ತಗೊಳ್ಳೋಣಪ್ಪ ಅಂತ ಬಿಟ್ಟು ಕರ್ಕೊಂಡು ಅಲ್ಲೇ ಪಕ್ಕದಲ್ಲಿ ಆಫೀಸ್ ಇತ್ತು, ಅಂದ್ರೆ ಚಾಮುಂಡೇಶ್ವರಿ ಆಫೀಸ್ ಒಳಗೆ ಕರ್ಕೊಂಡು ಹೋಗಿ ಡೈರೆಕ್ಟ್ ಅಜಂತ ರಾಜು ಅವರು ಫೋನ್ ಮಾಡಿದ್ರು. ಯಾರು, ಅಂಬರೀಷನ್ ಅವರು. ಮಾಡಿಬಿಟ್ಟು
ನಾಳೆ ಬೆಳಗ್ಗೆ ಚರಣರಾಜ್ ಬರ್ತಾನೆ, ಅವ್ನು ಹೊಸ ಕಾರ್ ಕೊಡ್ಸು ಸಿಸೋಡಿಯಾ ಫೈನಾನ್ಸ್ ಅಲ್ಲಿ ಅಂತ ಹೇಳಿದ್ರು. ಆಯ್ತು ಕಳ್ಸಪ್ಪ ಮಾಡ್ಕೊಡ್ತೀವಿ ಅಂದ್ರು. ಹೋದೆ, ಅವರೇ ಶ್ಯೂರಿಟಿ ಕೊಟ್ರು, ಈ ಕಾರ್ ತಗೊಂಡೆ. 81,000. ಹಾ. ಸೊ ಅಂಬರೀಷ್ ಅವರು, ಇದು ಅಂಬರೀಷ್ ಅವರು ಅವ್ರು ಆಮೇಲೆ ತೋರಿಸ್ದೆ. ಅವಾಗ ಹೇಳಿದ್ರು, ಕಲಾವಿದರಿಂದ ಹಿಂಗಿರ್ಬೇಕಣ, ಏನೋ ನೀನು ಡಬ್ಬಾ ತರ ಹೇಳ ಕಾರ್ ತಿರುಗಾಡ್ದ. ಅಯ್ಯ ನೋಡು, ನಿನಗೂ ನಾಯಿ ಇಷ್ಟ, ನಿನಗೂ ಕಾರ್ ಇಷ್ಟ, ನನಗೂ ಕಾರ್ ಇಷ್ಟ, ನಿನಗೂ ಎಲ್ಲ ಇಷ್ಟ. ಸೊ ನಾವು ರಾಜನ್ ತರ ಇರ್ಬೇಕಣ ಅಂತ ಹೇಳ್ಬಿಟ್ಟು ಆ ಥರ, ಅದು ಗೊತ್ತಲ್ಲ ಯಾವ ಥರ ಅದ ಅವರು ಕರ್ಣನ್ ಥರ. ಇದೆಲ್ಲ ಇದೆ, BMW ಇದೆ, ಇದಿದೆ, ಎಲ್ಲ ಇದೆ. ಬಟ್ ಅದರಲ್ಲೂ ಬರೋ ಮಜಾ ಯಾವ್ದ್ರಲ್ಲೂ ಬರಲ್ಲ. ಎಲ್ಲೆಲ್ಲಿ ಹೋಗ್ತೀರಿ ಅದರಲ್ಲಿ? ಎಲ್ಲ ಬಾಂಬೆ, ಬೆಳಗಾಂ, ಹೈದರಾಬಾದ್. ಫಿಯೇಟ್ಲಿ ಇಲ್ಲೇ ಜಿಮ್ ಹೋಗ್ತೀನಿ ಬೆಳಗ್ಗೆ. ಜಿಮ್ ಮಾತ್ರ ಹೋಗ್ಬರ್ತೀನಿ ಅಷ್ಟೇ. ಬೆಳಗ್ಗೆ ಒಂದು ರೌಂಡ್ ಅಷ್ಟೇ ಹೋಗಿ, ಒಂದು 1 hour ಹೋಗಿ ಬಂದು ಮತ್ತಿಲ್ಲೇ ಫಿಯೇಟ್ ಕಾರಲ್ಲಿ ನಾನು ಇಲ್ಲಿಂದ ಹೊರಟ್ರೆ ಎಲ್ಲರೂ ಹೇಳ್ತಾರೆ, ಚರಣರಾಜ್ ಹೋಗ್ತಾವ ಅಂತ. ನನ್ನ ನೋಡಿ ಹೇಳಲ್ಲ ಅವ್ರು, ನನ್ನ ಫಿಯೇಟ್ ಗಾಡಿ ನೋಡಿ. ಅಷ್ಟೊಂದು ಫೇಮಸ್ ಇದೆ ಇಲ್ಲಿ. ಎಷ್ಟು ಸತಿ ಇದು ಮಾಡಿದ್ದೀರಿ? ಏನು RTO ಇನ್ನು ಈಗ ಮಾಡ್ಬೇಕು, ಪಾಸಿಂಗ್ ಮಾಡ್ಬೇಕು. ಈಗ ಆಯ್ತು 15 years ಮಾಡ್ಬೇಕಲ್ಲ. 40 years ಎಲ್ಲ 15 years ಮಾಡ್ಬೇಕು. ಮಾಡಿಲ್ಲ, ಎಲ್ಲಿ ಯೂಸೇ ಮಾಡಲ್ಲ ನಾನು. ಯಾರಾದ್ರೂ ನಮ್ಮವರೆಲ್ಲ ಇರ್ತಾರೆ ಪೊಲೀಸ್ನವರು, ಸೊ ಎಲ್ಲಿ ಹೋಗಲ್ಲ, ಹಂಗೆಲ್ಲ ಹೋಗಲ್ಲ. ಸೊ ಇಲ್ಲಿ ಒಂದು ಇದನ್ನ ತರ ಮಾಡ್ಕೊಂಡಿದ್ದೀರಾ? ಇಲ್ಲಿದು ನಮ್ಗೆ ಸುಮ್ಮನೆ ಇಲ್ಲಿ ಕುತ್ಕೊಳ್ಳಕ್ಕೆ, ನೀವೆಲ್ಲ ಬಂದ್ರೆ ಟೈಮ್ ಪಾಸ್ಗೆ. ಸರ್ ಏನೇನು ಕಟ್ಟಿದ್ದೀರಿ ಇಲ್ಲಿ? ಏನಿಲ್ಲ, ಮನೆ ಬಂದ್ರೆ ಇರಕ್ಕೆ ಒಂದು ಮೇಲೆ ಒಂದು ಪೆಂಟ್ ಹೌಸು, ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಫಸ್ಟ್ ಸ್ವಲ್ಪ ಜಿಮ್ ಇದೆ, ಬನ್ನಿ. ಹಾ, ಇದು ನಂದು GST ನಂಬರು. ಹಾಗೆ ಏನ್ ಬಿಸ್ನೆಸ್ ಮಾಡ್ತೀರಿ GSTಗೆ? ಅದು ನಮ್ಮ ಮುಂದ್ಗಡೆ ಎಲ್ಲ ಬಾಡಿಗೆ ಕೊಟ್ಟಿದ್ದೇವಲ್ಲ, ಈ ಮುಂದ್ಗಡೆ 3 ಎಕರೆ MG ಹೆಕ್ಟರ್ಗೆ ಬಾಡಿಗೆ ಕೊಟ್ಟಿದ್ದೀನಿ. ಸರ್ವಿಸ್ ಸ್ಟೇಷನ್ ಅಲ್ಲೊಂದು 23,500 ಸ್ಕ್ವೇರ್ ಫೀಟ್ ಕಟ್ಟಿ ಬಿಲ್ಡಿಂಗ್ ಕೊಟ್ಟಿದ್ದೀನಿ, ಪ್ಲಸ್ ಪಾರ್ಕಿಂಗ್ ಕೊಟ್ಟಿದ್ದೀನಿ. ಸೊ ಟೋಟಲ್ ನಿಮಗೆ 3.5 ಎಕರೆ. ನಾನು ಒಂದು ಅರ್ಧ ಎಕರೆ ಇಟ್ಕೊಂಡು 3 ಎಕರೆ ಅವ್ರು ಕೊಟ್ಟಿದ್ದೀನಿ. ಎಷ್ಟು ಬರುತ್ತೆ ಬಾಡಿಗೆ ತಿಂಗಳಿಗೆ? ಏನೋ ಬರ್ತೇವೆ ಒಳ್ಳೆ ಸ್ವಲ್ಪ. ಬನ್ನಿ. ಸ್ವಲ್ಪ ಅಂದ್ರೆ ಏನ್ 4 ಲಕ್ಷ 5 ಲಕ್ಷ ಬರುತ್ತೆ ಈಗ. ತಿಂಗಳಿಗೆ? ಎಲ್ಲ ಕಮರ್ಷಿಯಲ್ ಅಲ್ವಾ ಇದು. ಬನ್ನಿ ಒಳಗಡೆ. ಇದು ನನ್ನ ಈ ಟೈಮ್ ಪಾಸ್ ಅಡ್ಡ. ಇದು ಇಲ್ಲಿ ಸ್ನೂಕರು, ಅಲ್ಲಿ ಬಾರು. ಇದು ನನ್ನ ದೊಡ್ಡ ಮಗ, ಇವನು ತೇಜ್ ಅಂತ. ನೋಡಿದ್ದೀರ? ಸೊ ಎಲ್ಲ ಇದ್ದಾರೆ. ಇದು ವಿಷ್ಣುವರ್ಧನ್ ನನ್ನ ಅವ್ರ ಫೋಟೋ ಇದು ಇಲ್ಲಿದೆ. ಇದು ಡೆಲ್ಲಿಯಲ್ಲಿ ಕೊಟ್ಟಿದ್ದಾರೆ ನನಗೆ. ಇದು ನಮ್ಮ ಇವರು, ಅವರ ಹೆಸರು ಶ್ರೀನಿವಾಸ್ ವೀರಕೇಶಿ. ನೀವು ಬಂದಿದೆ ಅಲ್ಲಿದು ಇದು. ಮತ್ತಿದು ನನ್ನ ಗುರುಗಳಿದ್ದಾರೆ, ಮೇಲೆ ಇದ್ದಾರೆ, ಹೋಗೋಣ ಗುರುಗಳು. ಸೊ ಇದೆಲ್ಲ ನನ್ನ ದೇವರು. ಏನೊಂದು ಅದು ಯಾವ್ದು ಶೂಟಿಂಗ್ ಇದು ಹಾಕೊಟ್ರು, ಸರಿ ತಂದು ಇಲ್ಲಿ ಬಾಗಿಲು ಅಂಟಿಸ್ಬಿಟ್ಟು ಹೋದ್ರು. ಸರಿ, ಹಂಗಿದೆ. ಉಳ್ಕೊಳಕ್ಕೆ ಮಾಡಿದ್ರೆ ಇದು ಗೆಸ್ಟ್ಗೆ ಮತ್ತೆ ಟೈಮ್ ಪಾಸ್ ಮಾಡಬಹುದು. ಮಕ್ಕಳು ಬಂದ್ರೆ ಆಟ ಆಡ್ಬೋದು ಇಲ್ಲಿ. ಇಲ್ಲಿ ಸ್ವಲ್ಪ ಬಾರ್ ಇದೆ, ಏನಾದ್ರು ಬೇಕಾದ್ರೆ ಕುಡಿಬಹುದು. ಇರುತ್ತೆ, ಸ್ವಲ್ಪ ಇದೆ, ಎಲ್ಲ ಇದೆ. ವೈನ್ ಬಾಟ್ಲ್ ಇದೆ, ಶಾಂಪೇನ್ ಇದೆ, ಆಮೇಲೆ ಇದಿದೆ ಗೋವಾದು. ಇವತ್ತು ಗುರುವಾರ ಇಲ್ಲ, ಸೋಮವಾರ ಇಲ್ಲ. ಸೋಮವಾರ, ಗುರುವಾರ, ಶನಿವಾರ ಇಲ್ಲ. ನಾನು ಕೊಟ್ಟಿದ್ದೆ ಬ್ರ್ಯಾಂಡಿ ಸ್ವಾಮಿ, ಮೆನ್ಸನ್ ಹೌಸ್ ಬ್ರ್ಯಾಂಡಿ. ಅದು 2 ಪೆಗ್ ಅಷ್ಟೇ, ಅದು ಏನಿಲ್ಲ. ಸೊ ಅದು ಸೈಕ್ಲಿಂಗ್ ಮಾಡ್ತೀನಿ ಅವಾಗ ಫ್ರೀ ಇದ್ದಾಗ. ನನ್ನ ಸೈಕಲ್ ಇದು. ಯಾರ್ಯಾರು ಬಂದವ್ರು ಇಲ್ಲಿಗೆ ಪಾರ್ಟಿಗೆ? ಪಾರ್ಟಿ ಅಂತಲ್ಲ, ನಾನು ನೋಡಕ್ ತುಂಬಾ ಜನ ಬರ್ತಾರೆ, ಅದೇನಿಲ್ಲ. ಅಂಬರೀಷ್ ಅಣ್ಣ ಬಂದಿದ್ರು ಇಲ್ಲಿಗೆ, ಆಮೇಲೆ ತುಂಬಾ ಜನ ಬಂದಿದ್ದಾರೆ. ಬನ್ನಿ. ಇದು ನಮ್ಮ ಜಿಮ್ಮು. ಇಲ್ಲಿ ಜಿಮ್ ಇದೆ. ಇಲ್ಲಿ ನನ್ನ ಗುರುಗಳು ಸಿದ್ಧಲಿಂಗನವರು, ಅಪ್ಪ ಅಮ್ಮ, ತುಮಕೂರು ಸ್ವಾಮೀಜಿ, ಬಾಲಾಜಿ. ಇದು ನಮ್ಮ ದೇವರು ಇಲ್ಲಿ. ಸೊ ಇದು ನಂಗೆ ವರ್ಕೌಟ್. ಬೆಳಗ್ಗೆ ಇಲ್ಲಿ ಯೋಗ ಮಾಡ್ತೀವಿ. ಆಗತ್ತೆ 2 hours ಆಗತ್ತೆ ಬೆಳಗ್ಗೆ ಡೈಲಿ. 1.5 ಗಂಟೆ, 3/4 ಗಂಟೆ, 1 3/4 ಗಂಟೆ ಆಗುತ್ತೆ. 5 ರಿಂದ 7 ಗಂಟೆ.
ಎಷ್ಟು ಚಂದಾಜ್ ಏಜ್ ಈಗ? 66. ಇಲ್ಲೆಲ್ಲ ಇದೆ. ಸೊ ಇದೊಂದು ನಮ್ಮ ಚಿಕ್ಕದೊಂದು ಸಿಟ್ಟಿಂಗ್, ಇದು ಅದೊಂದು ಬೆಡ್ರೂಮ್ ಇದೆ, ಮೇಲೆ ಒಂದು ಪೆಂಟ್ ಹೌಸ್ ಇದೆ ಮಕ್ಕಳಿಗೆ. ಮಗ ಬರ್ತಾರೆ ಇಲ್ಲಿಗೆ? ಇಬ್ರು ಬರ್ತಾರಲ್ಲ, ಬರ್ತಾರೆ ಇಲ್ಲಿ ನಮ್ಮ ಟೈಮ್ ಪಾಸು. ಬಟ್ ಒಂದೇನಾದ್ರೆ ಖುಷಿ ಏನು ಅಂತಂದ್ರೆ ಶರಣ್ ರಾಜ್ ಎಲ್ಲೇ ಇದ್ರು ಬಾಟ್ಲಿಗಳು ಕಾಣ್ತವೆ. ಅದು ಸುಮ್ಮನೆ ಇರ್ಲಿ ಅಂತ. ಯಾಕಂದ್ರೆ ಈಗಿನ ಜನರೇಷನ್ಗೆಲ್ಲ ತುಂಬಾ ಮುಖ್ಯ ಅಲ್ಲ ಅದು. ಬನ್ನಿ ಕೆಳಗವನ. ಬೆಡ್ರೂಮ್ ನಮ್ದು ಸಿಂಪಲ್ ಆಗಿದೆ, ನಮ್ದೇನು ಅಷ್ಟು ಲಕ್ಸುರಿ ಇರಲ್ಲ, ವೆರಿ ಸಿಂಪಲ್. ಸಿಂಪಲ್ ಆಗಿದ್ರೆ ಸಾಕಲ್ಲ, ಇನ್ನೇನ್ ಬೇಕು? ಸಾಕು, ಬರದೇ 2 ತಿಂಗಳು 3 ತಿಂಗಳು ಒಂದ್ಸರಿ. ಸೊ ಅದರಲ್ಲಿ ಇದು ನಮ್ಗೆ ಬನ್ನಿ. ಇದೊಂದು ಕಿಚನ್ ಚಿಕ್ಕದಾಗಿ. ಯಾರು ಮಾಡ್ತಾರೆ? ಕಿಚನ್ ಇಲ್ಲ, ಸುಮ್ಮನೆ ಇದೆ. ಹೆಂಡತಿ ಬಂದ್ರೆ ಮಾಡ್ತಾಳೆ, ನಮಗೆ ಬಿಸಿಲಿಗೆ ಬೇಕಾದ್ರೆ ಮಾಡ್ಕೋತೀವಿ. ಮತ್ತೆ ಅವರು ಅಡಿಗೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡ್ತಾರೆ. ಸೊ ಇದೊಂದು ಸುಮ್ಮನೆ ಒಂದು 3 ಬೆಡ್ರೂಮ್ ಹೌಸ್ ಅಂತ ಮಾಡ್ತೀವಿ. ಕಿಚನ್ ಹೌದು, ಒಳ್ಳೆ ಇದೆ ಬರುತ್ತೆ. ಸೌಂಡ್ ಡೇ ಟೈಮ್ ಇರಲ್ಲ, ನೈಟ್ ಟೈಮ್ ಇರಲ್ಲ. ಈಗ ಅದು ಟ್ರೈನಿಂಗ್ ಇದೆ ಅದಕ್ಕೆ, ಇಲ್ಲ ಅಂದ್ರೆ ಇಷ್ಟು ಸೌಂಡ್ ಇರಲ್ಲ ನಿಮ್ಗೆ. ಇದು ನನ್ನ ಪ್ರಪಂಚ. ಎಲ್ಲಿ ತನಕ ಇದೆ ನಿಮ್ದು? ಆ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ವಿನಾಯಕನ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಅಲ್ಲಿವರೆಗಿದೆ. ಈ ಕಡೆ ಅದೇ ಈ ಕಾಂಪೌಂಡ್. ಆ ಕಡೆ ವೈಟ್ ಕಾಂಪೌಂಡ್, ಇಲ್ಲಿ ಫ್ರಂಟ್ ಕಾಂಪೌಂಡ್, ಇಲ್ಲಿ ಮುಂದೆ ಇರೋದು. ಹೌದು, ಅಗಲ ಕಡಿಮೆ ಇದೆ, ಅದು ಬೇರೆಯವ್ರು, ನಮ್ಮ ಫ್ರೆಂಡ್ದು. ಸೊ 3 ಎಕರೆ ಕೊಟ್ಟಿದ್ದೀರಾ? 3 ಎಕರೆ ಕೊಟ್ಟಿದ್ದೀನಿ, 1/2 ಎಕರೆ ಇಟ್ಕೊಂಡಿದ್ದೀನಿ.